ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಘನ. ಸಂಕ್ರಾಂತಿ ಹಬ್ಬದ ಇಂದಿನ ನೈಟು ನಾನು ನಮ್ಮ ಬಿಲ್ಡಿಂಗ್ ಮುಂದೆ ಈ ರೀತಿ ರಂಗೋಲಿ ಬಿಟ್ಟಿದ್ದೆ. ಸೊ ಬೆಳಗ್ಗೆನೆ ಮಾರ್ನಿಂಗ್ ಒಂದು 4 ಗಂಟೆಗೆ ಎದ್ದು ನೀಟಾಗಿ ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳೆದು ಮನೆ ಒರೆಸಿ ಸ್ನಾನ ಮಾಡಿಕೊಂಡು ನಮ್ಮಮ್ಮ ಆಫೀಸ್ಗೆ 7:30ಗೆಲ್ಲ ಹೋಗಬೇಕಿತ್ತು. ಅದಕ್ಕೆ ಅವ್ರಿಗೆ ಸಿಂಪಲ್ಲಾಗಿ ಈ ರೀತಿ ಕಿಚಡಿ ಮಾಡ್ಕೊಂಡು ಕೊಟ್ಟಿದ್ದೆ. ಸೊ ಸಂಕ್ರಾಂತಿ ಹಬ್ಬ ಅಂದ್ರೇ ದೇವ್ರ ನೈವೇದ್ಯಕ್ಕೆ ನಾವು ಯಾವಾಗಲೂ ಇಡೋದೇ ಸಿಹಿ ಪೊಂಗಲ್ಲು. ಸೊ ಸಿಹಿ ಪೊಂಗಲೇ ಈ ಹಬ್ಬದಲ್ಲಿ ಫೇಮಸ್ಸು. ಅದಕ್ಕೆ ಸಿಹಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಒಂದು ಚಿಕ್ಕ ಕುಕ್ಕರ್ ತೊಗೊಂಡೆ. ಈ ಒಂದು ಚಿಕ್ಕ ಕುಕ್ಕರ್ಗೆ ನಾನು 1 ಗ್ಲಾಸಷ್ಟು ಅಕ್ಕಿ ಮತ್ತು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೆ. ಆ ಅಕ್ಕಿ ಮತ್ತು ಹೆಸರು ಬೇಳೆನ ನೀಟಾಗಿ ನೀರಲ್ಲಿ 2ರಿಂದ 3 ಸರಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿ ಇವಾಗ ನಾನು ಈ ಚಿಕ್ಕ ಕುಕ್ಕರ್ಗೆ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡ್ಮೇಲೆ ನಾನು ಇವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಇವಾಗ ಏನು ನೋಡ್ತಿದ್ರಲ್ಲ ಲೋಟ, ಈ ಲೋಟದಲ್ಲಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಇವಾಗ ನಾನು ಇದೇ ಲೋಟದಲ್ಲಿ 3/4 ಲೋಟದಷ್ಟು ಹಾಲು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಹಾಲನ್ನ ಕಾಯಿಸಿ ಹಾಕ್ಕೋತಿರೋದಲ್ಲ, ಹಸಿ ಹಾಲನ್ನೇ, ಗಟ್ಟಿ ಹಾಲನ್ನೇ ಹಾಕ್ಕೋತಾ ಇದ್ದೀನಿ, 1/3 ಲೋಟದಷ್ಟು. ಸೊ ಈ ರೀತಿ 3/4 ಲೋಟದಷ್ಟು ಹಾಲು ಹಾಕ್ಕೊಂಡ್ಮೇಲೆ ನಾನು ಇವಾಗ ಅದೇ ಲೋಟದಲ್ಲಿ ಒಂದು 4 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಲೋಟ ನೀರು ಹಾಕ್ಕೊಂಡ್ಮೇಲೆ ನಾವಿವಾಗ ಇದೇ ಒಂದು ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗುತ್ತೆ. ಸೊ ಯಾವಾಗಲೂ ಅಷ್ಟೇ ಈ ಒಂದು ಸಿಹಿ ಪೊಂಗಲ್ಗೆ ನಾವು ಎಷ್ಟು ತುಪ್ಪ ಹಾಕ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ತುಪ್ಪ ಮನೇಲಿ ಜಾಸ್ತಿ ಇದ್ದರೆ ನೀವು ಬೇಕಾದ್ರೆ ಜಾಸ್ತಿನೇ ಯೂಸ್ ಮಾಡ್ಕೊಬೋದು. ಎಷ್ಟು ಹಾಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಸಿಹಿ ಪೊಂಗಲು. ಇವಾಗ ತುಪ್ಪ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊತೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. 3-4 ಅಂದರೆ ಆ ಒಂದು ಅಕ್ಕಿ ಮತ್ತು ಬೇಳೆ ಎಲ್ಲ ಮೊಸರು ಥರ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ ಕುಕ್ಕರ್ ವಿಷಲ್ ಕೂಗಿದೆ, ಕಂಪ್ಲೀಟಾಗಿ ಕೂಲ್ ಆಗಿದೆ. ನಾನು ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಸಿಹಿ ಪೊಂಗಲ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಕ್ಕಿ ಮತ್ತು ಬೇಳೆ ಆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಇದು ಬೆಂದಿದೆ. ಇವಾಗ ಈ ಕುಕ್ಕರ್ನ ಬೇರೆ ಒಂದು ಕಡೆ ಇಟ್ಕೊಂಡು ಇವಾಗ ಬಾಣಲಿ ಇಟ್ಕೊತಾ ಇದ್ದೀನಿ ದೊಡ್ಡದು. ಈ ಬಾಣಲಿಗೆ ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ತುಪ್ಪ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ನಾನಿಲ್ಲಿ ಒಂದು 10 ಬಾದಾಮಿ, ಒಂದು 10 ಗೋಡಂಬಿ, ಒಂದು 10 ದ್ರಾಕ್ಷಿ ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಕಾದಿರೋ ಅಂಥ ತುಪ್ಪಕ್ಕೆ ಹಾಕ್ಕೊತೀನಿ. ಸೊ ಡ್ರೈ ಫ್ರೂಟ್ಸ್ ಅಷ್ಟು ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಸಿಹಿ ಪೊಂಗಲು. ಸೊ ಈ ರೀತಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕ್ಕೊಂಡ್ಮೇಲೆ ಒಂದು 30 ಸೆಕೆಂಡು ನೀವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಡ್ರೈ ಫ್ರೂಟ್ಸ್ ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಈ ಒಂದು ಡ್ರೈ ಫ್ರೂಟ್ಸ್ನ ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಸೊ ಈಗ ಕಾದಿರೋ ಅಂತಹ ಈ ತುಪ್ಪಕ್ಕೆ ನಾನು ಈ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಸೊ ಯಾರಿಗೆಲ್ಲ ಜಾಸ್ತಿ ಸ್ವೀಟ್ ಬೇಕೋ ಅವರು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬಹುದು. ನಾನಿವಾಗ ಯಾವ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಪ್ರಮಾಣದಲ್ಲಿ ನೀವು ಬೆಲ್ಲ ಹಾಕ್ಕೊಂಡ್ರೆ ಸಿಹಿ ಪೊಂಗಲು ಮೀಡಿಯಮ್ ಆಗಿರುತ್ತೆ ಸ್ವೀಟು. ಸೊ ಜಾಸ್ತಿ ಸ್ವೀಟ್ ಬೇಕು ಅಂದವರು ಇನ್ನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬಹುದು. ಸೊ ಈ ರೀತಿ ಬೆಲ್ಲನ ನಾವು ತುಪ್ಪದಲ್ಲಿ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗೋ ಹಂಗೆ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ಬೆಲ್ಲ ತುಪ್ಪದಲ್ಲೇ ಕರಗಿದ್ಮೇಲೆ ನಾನಿವಾಗ ಏನು ಕುಗ್ಸಿ ಎತ್ತಿಟ್ಕೊಂಡಿದ್ದೆನಲ್ಲ ಅಕ್ಕಿ ಬೇಳೆ, ಆ ಒಂದು ಅಕ್ಕಿ ಮತ್ತು ಬೇಳೆನ ಇವಾಗ ನಾನು ಈ ಬೆಲ್ಲಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಒಂದ್ಸರಿ ಬೆಲ್ಲ ಮತ್ತು ತುಪ್ಪಕ್ಕೆ ನಾವು ಅಕ್ಕಿ ಬೇಳೆ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದ್ಸರಿ ಈ ಒಂದು ಬೆಲ್ಲ ಮತ್ತು ತುಪ್ಪ ಎಲ್ಲ ಒಂದು ಹಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಒಂದ್ಸರಿ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಇದಕ್ಕೆ ಮೇಲ್ಗಡೆನೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನು ಆವಾಗಲೇ ಹೇಳ್ದಂಗೆ ನಾವು ಎಷ್ಟು ತುಪ್ಪ ಹಾಕ್ಕೊತೀವೋ ಸಿಹಿ ಪೊಂಗಲು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇವಾಗ ನಾನು ಮತ್ತೆ ಎಕ್ಸ್ಟ್ರಾ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇವಾಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಏನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊತಾ ಇದ್ದೀನಿ ಇದರೊಳಗಡೆ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದ್ರ ಮೇಲೇ ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಕೊಬ್ಬರಿ ತುರಿ ಇಷ್ಟ ಅಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಬೋದು. ಕೊಬ್ಬರಿ ತುರಿನೂ ಅಷ್ಟೇ ಹಾಕಿದಷ್ಟು ಟೇಸ್ಟ್ ಕೊಡುತ್ತೆ ಈ ಒಂದು ಸಿಹಿ ಪೊಂಗಲು. ನನಗಂತೂ ಈ ಸಿಹಿ ಪೊಂಗಲ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಸಿಹಿ ಪೊಂಗಲ್ ಅಂತ. ನೀವು ಕೂಡ ಒಮ್ಮೆ ನಿಮ್ಮ ಮನೇಲಿ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಸಿಹಿ ಪೊಂಗಲ್ನ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಂಕ್ರಾಂತಿ ಅಂದರೆ ಬರೀ ಸಿಹಿ ಪೊಂಗಲಲ್ಲ, ಇನ್ನೂ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾವು ಈ ಒಂದು ಕಡಲೆಕಾಯಿ ಮತ್ತು ಅವರೆಕಾಯಿ ಮತ್ತು ಸಿಹಿಗೆಣಸನ್ನ ಬೇಯಿಸಿ ಕೂಡ ಇಡ್ತೀವಿ. ಸೊ ಅದಕ್ಕೆ ಅಂತಲೇ ನಾನಿವಾಗ ಸಪ್ರೇಟಾಗಿ ಈ ಅವರೆಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಅಂದರೆ ನಾವು ಕಡಲೆಕಾಯಿನ 3 ವಿಷಲ್ ಕೂಗಿಸ್ಬೇಕು. ಇನ್ ಕೇಸ್ ನಾವೇನಾದ್ರು ಅವರೆಕಾಯಿ ಮತ್ತು ಸಿಹಿಗೆಣಸು
ಕಡಲೆಕಾಯಿ ಜೊತೆಗೆ ಬೇಯಿಸ್ಬಿಟ್ರೆ ಎಲ್ಲ ಮೊಸರಾಗ್ಬಿಡುತ್ತೆ. ಕಡಲೆಕಾಯಿ ಒಂದೇ ನೀಟಾಗಿ ಬೆಂದಿರುತ್ತೆ. ಅದಕ್ಕೆ ನಾವು ಅವರೆಕಾಯಿನ ಫಸ್ಟ್ ಬೇಯಿಸ್ಕೋಬೇಕಾಗುತ್ತೆ. ಈ ಒಂದು ಅವರೆಕಾಯಿನ ಒಂದು 5 ನಿಮಿಷ ನಾನು ಇವಾಗ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಸೊ ಈ ರೀತಿ ಒಂದು 5 ನಿಮಿಷ ಆದಮೇಲೆ ಅಷ್ಟೇ ನಾನು ಸಿಹಿ ಗೆಣಸನ್ನ ಹಾಕ್ಕೊತಾ ಹೋಗ್ತೀನಿ. ಸೊ ನೀವೇನಾದರೂ ಇನ್ ಕೇಸ್ ಅವರೆಕಾಯಿ ಮತ್ತು ಸಿಹಿ ಗೆಣಸು ಎರಡು ಒಟ್ಟಿಗೆ ಹಾಕ್ಬಿಟ್ರೆ ಸಿಹಿ ಗೆಣಸು ಫುಲ್ ಬೆಂದ್ಬಿಡುತ್ತೆ. ಹಾಗಾಗಿ ಫಸ್ಟ್ ಅವರೆಕಾಯಿ ಒಂದು 5 ನಿಮಿಷ ಹಾಕ್ಕೊಂಡು ಅದಾದಮೇಲೆ ನೀವು ಸಿಹಿ ಗೆಣಸು ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಸಿಹಿ ಗೆಣಸು ಹಾಕ್ಕೊಂಡ್ಮೇಲೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ರೀತಿ ಸಿಹಿ ಗೆಣಸು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು. ಸೊ ಈ ರೀತಿ ಒಂದು ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ನೀವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿ ಬರೋವರೆಗೂ ಕಾಯಬೇಕು. ಸೊ ಈ ರೀತಿ ಕುದಿ ಬಂದಮೇಲೆ ಅಷ್ಟೇ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಈ ಒಂದು ಅವರೆಕಾಯಿ ಮತ್ತು ಸಿಹಿ ಗೆಣಸು ಎರಡನ್ನೂ ಕೂಡ ಕಂಪ್ಲೀಟಾಗಿ ನೀಟಾಗಿ ಬೆಂದಿರುತ್ತೆ. ಈ ಸಿಹಿ ಗೆಣಸು ಮತ್ತು ಅವರೆಕಾಯಿ ಬೆಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಕೋಬೋದು ನೀವು. ನಾನಿವಾಗ ಕಡಲೆಕಾಯಿ ಬೇಯಿಸೋಕ್ಕೆ ಅಂತ ಈ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ನಾನು ಕಡಲೆಕಾಯಿನ ಮೇಲ್ಗಡೆ ಸ್ವಲ್ಪ ಸೀಳಿದ್ದೀನಿ. ಅಂದರೆ ಈ ರೀತಿ ನೀವು ಬಿಡಿಸ್ಕೊಂಡ್ರೆ ಕಡಲೆಕಾಯಿನ ಒಳಗಡೆ ಇರೋವಂಥ ಕಡಲೆಕಾಯಿ ಎಲ್ಲ ನೀಟಾಗಿ ಬೇಯುತ್ತೆ ಅಂತ. ಸೊ ಉಳಿದಿರೋವಂಥ ಎಲ್ಲ ಕಡಲೆಕಾಯಿನೂ ನಾನು ಇವಾಗ ಈ ಒಂದು ಚಿಕ್ಕ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಒಂದು ಚಿಕ್ಕ ಕುಕ್ಕರ್ಗೆ ಹಾಕೊಂಡ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಬೋದು. ಅಂದರೆ ಕಡಲೆಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ ನೀರು ಹಾಕೊಂಡ್ಮೇಲೆ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಉಪ್ಪೆಲ್ಲ ಹಾಕೊಂಡ್ಮೇಲೆ ನಾನಿವಾಗ ಈ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು 3 ಕೂಗು ಕೂಗಿಸ್ಕೊತೀನಿ. ಸೊ 3 ಕೂಗು ಕೂಗಿಸ್ಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗಿಯೋದು. ಸೊ ಇವಾಗ ಕಡಲೆಕಾಯಿ ಎಲ್ಲ ಬೆಂದಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಸೊ ನೀವೇ ನೋಡ್ತಿದ್ದೀರ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಸಿಹಿ ಪೊಂಗಲ್ಲು ಮತ್ತು ಈ ಒಂದು ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿ ಎಲ್ಲ ಬೇಯಿಸಿ ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈಗಾಗಲೇ. ಸೊ ಇವಾಗ ನಾನು ಇದನ್ನೆಲ್ಲನೂ ಚಿಕ್ಕ ಚಿಕ್ಕ ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ದೇವ್ರ ಮುಂದೆ, ದೇವ್ರ ಫೋಟೋ ಮುಂದೆ ಇಡೋದಕ್ಕೆ. ಜೊತೆಗೆ ಅಲ್ಲಿ 2 ಕಪ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲರೂ ಅವ್ರವ್ರ ಮನೇಲಿ ದೇವ್ರ ಫೋಟೋ ಮುಂದೆ ಈ ರೀತಿ ಇಟ್ಟು ಪೂಜೆ ಮಾಡ್ತಾರೆ. ನೋಡ್ತಿದ್ದೀರಲ್ಲ, ನಾನು ಕೂಡ ಈ ಒಂದು ಕಬ್ಬು ಮತ್ತು ಬೇಯಿಸಿರೋಂಥ ಕಡಲೆಕಾಯಿ, ಅವರೆಕಾಯಿ, ಸಿಹಿಗೆಣಸು ಜೊತೆಗೆ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ದಂಥ ಸಿಹಿ ಪೊಂಗಲ್ಲು, ಅದ್ರ ಜೊತೆಗೇ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲನೂ ಇಟ್ಟು ನಾನು ಈ ರೀತಿ ಪೂಜೆ ಮಾಡಿದ್ದೆ. ನನಗಂತೂ ಫುಲ್ ಖುಷಿ ಆಯಿತು. ಸೊ ಇದಾದಮೇಲೆ ನಾನು ಹೊಸ್ಲಿಗೆ ಈ ರೀತಿ ರಂಗೋಲಿ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ರಂಗೋಲಿ, ನನಗಂತೂ ಇಷ್ಟ ಆಯಿತು. ನಿಮ್ಗೆ ಹೆಂಗೋ ಗೊತ್ತಿಲ್ಲ, ಈ ರೀತಿ ಪುಟ್ಟದಾಗಿ ರಂಗೋಲಿ ಬಿಟ್ಟಿದ್ದೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಇಲ್ಲಿ ಒಂದು 3 ಮುದ್ದೆ ಮಾಡಿದ್ದೆ. ಇದ್ರ ಜೊತೆಗೆ ನಾನಿಲ್ಲಿ ಈ ಒಂದು ಹಬ್ಬಕ್ಕೆ ಫೇಮಸ್ ಆಗಿರೋಂತಹ ಸಾಂಬಾರು ಕೂಡ ಮಾಡಿದೆ. ಅದೇ ಅವರೆಕಾಯಿ ಸಾಂಬಾರು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಮ್ಮಮ್ಮ ಹೇಳ್ಕೊಂಡು ಕೊಟ್ಟಂಗೆ ಅವ್ರು ಹೇಳ್ಕೊಟ್ಟಿದ್ದ ಪ್ರೊಸೀಜರಲ್ಲೇ ಮಾಡಿದೆ. ಚೆನ್ನಾಗಿ ಬಂದಿತ್ತು ಸಾಂಬಾರು. ನಾನು ನಿಮಗೆ ಈ ರೆಸಿಪಿ ಕೂಡ ಮುಂದೊಂದು ದಿನ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಬೇಕಂದರೆ ಮಾಡ್ಕೋಬೋದು ನಿಮ್ಮ ಮನೇಲಿ ಈ ಒಂದು ರೆಸಿಪಿನ. ಸಾಂಬಾರು ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು, ನನಗಂತೂ ನಿಜ ಇಷ್ಟ ಆಯಿತು. ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಸಂಕ್ರಾಂತಿ ಹಬ್ಬದ ವ್ಲಾಗು. ಸೊ ನಿಮ್ಮ ಮನೇಲೂ ಯಾವ ರೀತಿ ಆಚರಿಸ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.